ಬೆಳಗ್ಗೆ ಎದ್ದು ಫುಲ್ಲು ರೆಡಿ ಆಗ್ಬಿಟ್ಟು ಬಂದಿದ್ದೀನಿ. ಇವಾಗ ಗಾಡಿಯಲ್ಲಿ ಗ್ಲಾಸ್ ಒರೆಸ್ಕೊಳ್ಳೋಣ. ಏನಕ್ಕೆ ಒರೆಸ್ಬೇಕು ಅಂತಂದರೆ ಇವತ್ತು ಪಕ್ಷಿ ಏತ್ಬಿಟ್ಟಿದೆ, ಅದಕ್ಕೋಸ್ಕರ ಒರೆಸ್ತಾ ಇದ್ದೀನಿ. ತುಂಬ ಕಷ್ಟ, ಹೋಗ್ತಾನೆ ಇಲ್ಲ ಅದು. ತುಂಬ ಕಷ್ಟ ಆಗ್ತಾ ಇದೆ ಒರೆಸೋದಿದು. ಅಯ್ಯಪ್ಪ, ಆದರೂ ಹೋಯ್ತಾ ಇಲ್ಲ. ಈ ಪಕ್ಷಿ ಹೆವಿ ಸ್ಟ್ರಾಂಗ್ ಆಗಿ ಎತ್ಬಿಟ್ಟಿದೆ. ಅದು ಗಮ್ ಗಿಮ್ ತಿನ್ಬಿಟ್ಟೈತೆ ಪಕ್ಷಿ. ಅದು ಹೋಗ್ತಾ ಇಲ್ಲ. ಹಂಗೆ ಬಿಟ್ಬಿಡ್ತೀನಿ, ಬಿಸಿಲಿಗೆ ಹಂಗೆ ಒಣಗ್ಬಿಟ್ಟು ಅದೇ ಜಾರ್ಬಿಡುತ್ತೆ. ಬೆಳಗ್ಗೆ ಎದ್ದು ಫಸ್ಟ್ ಗಾಡಿ ಹೊರಸ್ಕೊಂಡೆ. ಇವಾಗ ಗ್ಯಾಸ್ ಬಂಕ್ ಕಡೆ ಹೋಗ್ತಾ ಇದ್ದೀನಿ. ಗ್ಯಾಸು 2 ಪಾಯಿಂಟ್ ಇದೆ. ಇವಾಗ ಹಾಕ್ಸ್ಕೊಬಿಡ್ಬೇಕು, ಯಾಕಂತಂದ್ರೆ ಮತ್ತೆ ಮಧ್ಯಾಹ್ನ ಟೈಮ್ ಸಿಗಲ್ಲ. ಅದಕ್ಕೋಸ್ಕರ ಇವಾಗ ಹಿಂಗಿದ್ರು ಖಾಲಿ ಹೋಗ್ತಾ ಇದ್ದೀನಿ ಗ್ಯಾಸ್ ಕಡೆ. ಫಸ್ಟ್ ಗ್ಯಾಸ್ ಹಾಕ್ಸ್ಕೊಬಿಡೋಣ. ಮೇಯ್ನು ಫಸ್ಟು ಅದೇ ಗ್ಯಾಸ್. ಫಸ್ಟ್ ಬಂದೆ ಇವಾಗ ಗ್ಯಾಸ್ ಬಂಕ್ಗೆ. ಗ್ಯಾಸ್ ಬಂಕಲ್ಲಿ ಬಂತಂದ್ರೆ ಯಾವತ್ತು ಖಾಲಿನೇ ಸಿಕ್ಕಲ್ಲ. ಇದೇ ತರ ಕ್ಯೂ ಇರುತ್ತೆ. ಆದ್ರೂ ಪರವಾಗಿಲ್ಲ, 2 ಗಾಡಿ ಇರೋದು. 2 ಗಾಡಿ ಆದ್ಮೇಲೆ ನನ್ನ ಗಾಡಿ, ಅವಾಗ ಹಾಕ್ಸ್ಕೊಳೋದು ಅಷ್ಟೇ. ಫುಲ್ ಟ್ಯಾಂಕ್ ಹಾಕ್ಸ್ತಾ ಇದ್ದೀನಿ. ಪ್ರೆಷರ್ ಬಂದ್ಬಿಟ್ಟು ಮಸ್ತಾಗೈತೆ. ಕಮ್ಮಿ ಆಗ್ಬಿಟ್ಟಿದೆ. ಪ್ರೆಷರ್ ಮಸ್ತಾಗೈತೆ, ಫುಲ್ ಟ್ಯಾಂಕು. ಇವಾಗ ಗ್ಯಾಸು ಫುಲ್ ಟ್ಯಾಂಕ್ ಹಾಕ್ಸ್ಕೊಬಿಟ್ಟೆ. ಗ್ಯಾಸ್ ಬಂದ್ಬಿಟ್ಟು 345 ರೂಪಾಯಿ, ಅಲ್ಲ ಸಾರಿ 375 ರೂಪಾಯಿ ಹಿಡಿದಿದೆ. ಇವಾಗ ಡ್ಯೂಟಿ ಆನ್ ಮಾಡೋಣ. ಅಯ್ಯೋ, ಇದ್ಯಾಕೆ ಚೂಸ್ ವೆಹಿಕಲ್ ಅಂತ ಕೇಳ್ತಾನೆ ಇರುತ್ತೆ ಡೈಲಿ. ಆನ್ ಮಾಡಿಕೊಂಡೆ. ರ್ಯಾಪಿಡೋನು ಆನ್ ಮಾಡ್ಕೊಬಿಡೋಣ. ಟೈಮ್ ಬೇರೆ ಆಗಿಬಿಟ್ಟಿದೆ 10 ಗಂಟೆ. ಎಲ್ಲಿದು? ಕೋರಮಂಗಲ. ಸಾರಿ, ಅದು ಜಾಮ್ ಇವಾಗ. ರ್ಯಾಪಿಡೋ ಆನ್ ಮಾಡ್ತೀನಿ. ಸರಿಯಾಗಿರೋದೆತ್ತಿದೆ. ಇವಾಗ ಹೋಗೋಣ. ಆರ್ಡರ್ ರೈಟರ್ ಕ್ಯಾನ್ಸಲ್ಡ್. ಕ್ಯಾನ್ಸಲ್ ಹೊಡೆದು ಬಿಸಾಕಿದ್ರು. ಸರಿಯಾಗಿ ಅನ್ಕೊಂಡೆ, ಆದ್ರೂ ಹೋಯ್ತು, ಏನು ಮಾಡೋಕ್ಕಾಗಲ್ಲ. ಮತ್ತಿಗೆರೆ ಮಿಸ್ ಆಗ್ಬಿಡ್ತು ಬೆಳಗ್ಗೆ. ಈ ತರ ಡಿವೈಡರ್ ಮಾಡ್ತಾ ಇದಾರೆ ಇಲ್ಲಿ ನೀಲಾದ್ರಿಯಲ್ಲಿ. ಸ್ವಲ್ಪ ಇದಾಗುತ್ತೆ, ಯೂಟರ್ನ್ ನೋಡಿ ಜಾಮ್ ಕಮ್ಮಿ ಆಗುತ್ತೆ ಈ ತರ ಡಿವೈಡರ್ ಇಂದ. ಇವಾಗ ಫಸ್ಟ್ ಡ್ರಾಪ್ ಮಾಡಿದೆ ಇನ್ಫೋಸಿಸ್ ಗೇಟ್ 1 ಇದೆ. ಗೇಟ್ 1 ಇವಾಗ ಇಲ್ಲಿಂದ ಬೀಳಲ್ಲ. ಇವಾಗ ಇಲ್ಲಿಂದ ಕೊಳ್ಳಳ್ಳಿ ಕಡೆ ಹೋಗ್ಬೇಕು. ಇವಾಗ ಪ್ರೆಸ್ಟೀಜ್ ನಾರೋಟಿಂದ ಜೈಸ್ ಬೊಮ್ಸಂದ್ರ ಜೈಸ್ ಹತ್ರ ಡ್ರಾಪ್ ಮಾಡಿದೆ. ಇವಾಗ ಹೋಗೋಣ. ಫಸ್ಟು ಗಾಡಿಯಲ್ಲಿ ಕುಯ್ ಅಂತ ಸೌಂಡ್ ಬರ್ತಾ ಇದೆ. ಪೆಟ್ರೋಲ್ ಹಾಕ್ಸ್ಕೊಬಿಡೋಣ. ಮತ್ತೆ ಗಾಡಿಗೆ ಏರ್ ಓಡಿಸ್ಬೇಕು. ಏರ್ ಓಡಿಸಲ್ಲ, ನೈಟ್ರೋಜನ್ ಹಾಕ್ಸ್ತೀನಿ. ಇವಾಗ ಬಂದೆ ಶೆಲ್ ಪೆಟ್ರೋಲ್ ಬಂಕ್ಗೆ. ಇನ್ನು ಹಾಕ್ಸ್ಕೊಬಿಡೋಣ. ಫುಲ್ ಟ್ಯಾಂಕ್ ಇಡಿಸ್ತಾ ಇದ್ದೀನಿ. ಎಷ್ಟಕ್ಕೆ ಹೋಗುತ್ತೋ ಗೊತ್ತಿಲ್ಲ. 130, 140, 150. ವಾವ್, ಹೋಗ್ತಾ ಇದೆ. 200 ರೂಪಾಯಿ ಮೇಲೆ ಆಗುತ್ತಾ? ಇನ್ನೂರ 230 ಆಗಿದೆ. ಅಷ್ಟೇ ಮುಗೀತು. 230 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಬಿಟ್ಟೆ. ಇವಾಗ ಏರ್ ಹತ್ರಕ್ಕೆ ಹೋಗೋಣ. ಇಲ್ಲಿ ನೈಟ್ರೋಜನ್ ಇಲ್ಲ, ಏರ್ ಹತ್ರಕ್ಕೆ ಹೋಗೋಣ. ಇವಾಗ ಫ್ರೀ ಏರ್ ಹಾಕ್ಸ್ಕೊಳ್ಳೋಣ. ಇವಾಗ ಏರ್ ಓಡಿಸ್ತಾ ಇದ್ದೀನಿ. ಹಿಂದ್ಗಡೆ 35 ಇಕ್ಸ್ತಾ ಇದ್ದೀನಿ, ಯಾಕಂದ್ರೆ ಇಂಜಿನ್ ವೇಟ್ ಇರುತ್ತೆ, ಮತ್ತೆ ಪ್ಯಾಸೆಂಜರ್ ಕುತ್ಕೊಂಡ್ರು ಸ್ವಲ್ಪ ವೇಟ್ ಆಗುತ್ತೆ. ಅದಕ್ಕೆ 35, 33 ಇದೆ. 35 ಆಯ್ತು. ಈ ಕಡೆ 35 ಆಯ್ತು. ಇವಾಗ ಈ ಕಡೆ 35. ಈ ಕಡೆ ಎಷ್ಟಿದೆ ನೋಡೋಣ. 42 ಇದೆ. 35.
ಫ್ರಂಟ್ ಟೈರ್ಗೆ ಬಂದ್ಬಿಟ್ಟು 33 ಇಕ್ಸ್ತಾ ಇದೀನಿ. ಇದರಲ್ಲೂ ಜಾಸ್ತಿ ಇಕ್ಕಿದ್ದಾರೆ, ಕಮ್ಮಿ ಇಕ್ಸ್ತಾ ಇದೀನಿ. 38 ಇತ್ತಲ್ಲ, 33. ಓಕೆ. ಈ ಕಡೆನೂ 33 ಇಕ್ಸ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಯಾವತ್ತು ಜಾಸ್ತಿ ಇಕ್ಸಿದ್ರೆ ಟೈರು ಸ್ವಲ್ಪ ಇದು ಮಾಮೂಲಿ ಫುಲ್ಲು ಇದಾಗ್ಬಿಡುತ್ತೆ. ಇದು ಕರೆಕ್ಟಾಗಿ ಈಗ ಗೊತ್ತಾಗಬೇಕು, ಹೀಗೆ ಕುತ್ಕೋಬೇಕು. ಜಾಸ್ತಿ ಹೊಡೆದ್ರೆ ಇದು ಎದೊಳ್ಬಿಡುತ್ತೆ, ಅವಾಗ ಕರೆಕ್ಟಾಗಿ ಗ್ರಿಪ್ ಸಿಗಲ್ಲ. ಅದಕ್ಕೋಸ್ಕರ ಹೋಗ್ತಾ ಇದ್ದೆ, ನಮ್ಮ ವ್ಯೂವರ್ ಸಿಕ್ಕಿದ್ರು, ಮಾತಾಡಿಸ್ಬಿಟ್ಟು ಹೋದ್ರು. ಇದೇ ಗಾಡಿ ಅಂದ್ರೆ ಅವರು ವಿಡಿಯೋ ಮಾಡಕ್ ಬಿಡ್ಲಿಲ್ಲ ನೋಡಿ. ಅವರು ಪಾಪ ಗಾಡಿನ ಸೈಡ್ಗೆ ಹಾಕ್ಬಿಟ್ಟು ಬಂದು ಮಾತಾಡ್ಸಿದ್ರು. ತುಂಬಾ ಖುಷಿ ಆಯ್ತು ನೋಡಿ. ಇದೇ ಗಾಡಿ ಪಾಪ ಸಖತ್ ಖುಷಿ ಆಯ್ತು. ಆ ಟ್ರಾಫಿಕ್ ಆಗಿತ್ತು, ಲೆಫ್ಟ್ ಸೈಡ್ಗೆ ಹಾಕ್ಬಿಟ್ಟು ಕ್ಲೀನ್ ಆಗಿ ಬಂದ್ಬಿಟ್ಟು ಮಾತಾಡಿಸ್ಬಿಟ್ಟು ಹೋದ್ರು. ವಿಡಿಯೋ ಮಾಡೋಣ ಅಂತಂದ್ರೆ ಬೇಡ ಪರವಾಗಿಲ್ಲ ಅಂತಂದ್ರು. ತುಂಬಾ ಖುಷಿ ಆಯ್ತು. ಇವಾಗ ತಿರುಪಾಳ್ಯದಿಂದ ಹೆಬ್ಗೋಡಿ ಪೊಲೀಸ್ ಸ್ಟೇಷನ್ ಡ್ರಾಪ್ ಮಾಡಿದೆ. ನಮ್ಮ ವ್ಯೂವರ್ ಸಿಕ್ಕಿದ್ರು, ಚೆನ್ನಾಗಿ ಮಾತಾಡ್ಸೋರು, ಖುಷಿ ಆಯ್ತು. ಆಯ್ತಾ, ಥ್ಯಾಂಕ್ ಯು ಸರ್. ಉಸ್ಕೂರ್ ಗೇಟ್ ಇಂದ ವೀರಸಂದ್ರ ಗಂಟ ಖಾಲಿ ಬಂದೆ. ವೀರಸಂದ್ರದಿಂದ ಒಂದು ಬಾಡಿಗೆ ಸಿಕ್ತು. ಎಲ್ಲಿಗೆ ಅಂತಂದ್ರೆ ನಾಗರಬಾವಿ. ಅಮೌಂಟು ಇದೇ ಲ್ಯಾಟ್ರಿ ಹೊಡೆದಿದ್ದು ಇವತ್ತು 590 ರೂಪಾಯಿ. ಇವತ್ತು ಡ್ಯೂಟಿ ಆಗಲ್ಲ, ಇವತ್ತು ಬಿಸ್ನೆಸ್ ಆಗಲ್ಲ ಅನ್ಕೊಂಡಿದ್ದೆ, ಆದ್ರೂ ಪರವಾಗಿಲ್ಲ. ಒಂದು ಬಾಡಿಗೆ ಹೊಡೆದಿದ್ದೀನಿ. ಇದೇ ಇವತ್ತು ಲ್ಯಾಟ್ರಿ ಬಾಡಿಗೆ. ಇವಾಗ ಏನಾಗುತ್ತೋ ಗೊತ್ತಿಲ್ಲ. ಇವಾಗ ಟೈಮ್ ಕರೆಕ್ಟಾಗಿ ಎಷ್ಟಾಗಿದೆ, 1:55. ಇವಾಗ ಊಟ ಮಾಡ್ಬಿಡೋಣ. ಫಸ್ಟು ಊಟ ಮಾಡ್ಬಿಡ್ತೀನಿ, ಟೈಮ್ ತುಂಬ ಆಗ್ಬಿಟ್ಟಿದೆ ಇವತ್ತು. ಆದ್ರೆ ಒಂದು ಊಬರ್ ಆನ್ ಮಾಡ್ತೀನಿ. ಅದನ್ನು ಲಾಂಗ್ ಬಿತ್ತಂದರೆ ಊಟ ಆಮೇಲೇನು ಮಾಡ್ಬೋದು, ಯಾಕಂದರೆ ಹೊಟ್ಟೆ ಹಸಿತಾ ಇಲ್ಲ ಅಷ್ಟೊಂದು. ಅದಕ್ಕೋಸ್ಕರ ಹೊಟ್ಟೆ ಹಸಿದ್ರೆ ನಾನು ಡ್ಯೂಟಿ ಆಫ್ ಮಾಡಿ ತಿಂತಾ ಇರೋದೆ. ಅಷ್ಟೇ, ಇದು ವರ್ಕ್ ಆಗ್ತಾ ಇಲ್ಲ. ಇವಾಗ ನಂದಿನಿ ಪಾರ್ಲರಿಂದ ನಂದಿನಿ ಮೊಸರು ತಗೊಂಬಂದೆ. ಇವಾಗ ತಿನ್ಬೇಕು, ಅದಕ್ಕೋಸ್ಕರ. ಇವಾಗ ಊಟ ಮಾಡ್ಕೊಬಿಡೋದೆ. ಒಂದು ಡ್ಯೂಟಿ ಬಿದ್ದಿತ್ತು ಬಸವನಗುಡಿಗೆ, ಹಂಗೆ ಕ್ಯಾನ್ಸಲ್ ಹೊಡೆದ್ರು. ಹೋಗ್ತಾ ಇದ್ದೆ, ಹಂಗೆ ಕ್ಯಾನ್ಸಲ್ ಹೊಡೆದ್ರು. ತೋರಿಸ್ತೀನಿ ಅರ್ನಿಂಗ್ಸು. ಕ್ಯಾನ್ಸಲ್ಡ್. ಹಂಗೆ ಎತ್ತದೆ ಮೂವ್ ಮಾಡಿ ಹೋಗ್ತಾ ಇದ್ದೆ, ಅಷ್ಟೊತ್ತಲ್ಲಿ ಕ್ಯಾನ್ಸಲ್ ಹೊಡೆದ್ರು. ಕ್ಯಾನ್ಸಲ್ ಮಾಡಿದ್ರೆ ಮಾಡಲಿ, ನಾವು ಇಲ್ಲಿ ಊಟ ಮಾಡಿಬಿಡೋಣ, ಇನ್ನೇನು ಮಾಡೋದು. ಇದು ಏನು ಅಂತಂದರೆ ಬೀಟ್ರೂಟ್ ಪಲ್ಯ ಮತ್ತು ಚಪಾತಿ. ಇವತ್ತು ಬೀಟ್ರೂಟು ಬೂಸ್ಟರ್, ನನ್ನ ಬೂಸ್ಟರ್ ಇದು. ಇವಾಗ ಊಟ ಎಲ್ಲ ಆಯಿತು. ಇವಾಗ ನನಗೆ ಮಜ್ಜಿಗೆ ಬೇಕು. ಮಜ್ಜಿಗೆ ನಾನು ಮೊಸರು ಐತೆ, ನಾನು ಮಜ್ಜಿಗೆ ಹೆಂಗೆ ಮಾಡ್ತೀನಿ ಅಂದರೆ, ಆಯಿತು ಮಜ್ಜಿಗೆ ಕುಡಿದ್ಬಿಟ್ಟೆ. ಮಜ್ಜಿಗೆ ಕುಡಿದ್ರೆ ತಣ್ಣಗಿರುತ್ತೆ, ಮೊಸರು ಕುಡಿದ್ರೆ ಅಷ್ಟೊಂದು ತಣ್ಣಗಿರಲ್ಲ. ಅದಕ್ಕೋಸ್ಕರ ಆ ಥರ ಮಾಡಿ ಕುಡ್ತಿದ್ದೆ ನಾನು. ಇವಾಗ ಡ್ಯೂಟಿ ಆನ್ ಮಾಡ್ಕೊಂಡಿದ್ದೀನಿ, ಬೀಳುತ್ತಾ ಇಲ್ಲ ನೋಡೋಣ. ಇವಾಗ ಡ್ಯೂಟಿಗಳು ಬೀಳ್ತಾ ಇಲ್ಲ, ಅದಕ್ಕೋಸ್ಕರ ನಾನು ಹಿಂಗೆ ಸ್ಲೀಪಿಂಗು ಫುಲ್ಲು ಹಿಂಗೆ ಕಾಲೆತ್ಕೊಂಡು ರೆಸ್ಟ್ ಮಾಡ್ತಾ ಇದ್ದೀನಿ. ರೆಸ್ಟ್ ಬೆಸ್ಟ್. ಮತ್ತೆ ನೋಡೋಣ ಡ್ಯೂಟಿ ಯಾವ್ದಾರ ಸಿಕ್ಕಿದ್ಮೇಲೆ. ಟೈಮು ಜಾಸ್ತಿ ಇದೆ, ಡ್ಯೂಟಿ ಬೀಳ್ತಾ ಇಲ್ಲ. ಇವಾಗ ಇಂಜಿನ್ ಆಯಿಲ್ ಚೆಕ್ ಮಾಡೋಣ.
ಹೋಗಿಲ್ಲ. ಇಂಜಿನ್ ಆಯಿಲ್ ಇದೆ, ಇವಾಗೆಲ್ಲ ಬೆಳಗ್ಗೆ ಚೆಕ್ ಮಾಡಬೇಕು. ಇಲ್ಲ ಕೂಲ್ ಆಗಿಲ್ಲ ಇಂಜಿನು. ಕೂಲ್ ಆದಮೇಲೆ ಚೆಕ್ ಮಾಡ್ಬೇಕು, ಇನ್ನೂ ಕೂಲ್ ಆಗಿಲ್ಲ. ಅಷ್ಟೊತ್ತು ಕೂಲ್ ಮಾಡೋಣ. ಕೂಲೆಂಟ್ ಆಯಿಲು ಇದೆ ಅಷ್ಟೇ, ಮಿಕ್ಕಿದೆಲ್ಲ ಕರೆಕ್ಟಾಗಿದೆ, ಏನು ಚೆಕ್ ಮಾಡೋಂಗಿಲ್ಲ ಅಷ್ಟೇ. ಡೋರು ಹಾಕೋಮ, ಮುಂದೆ ಹೋಗಿ ಕೂರುಮ. ಪೆಟ್ರೋಲು ಸ್ವಲ್ಪ ಕ್ರಾಸ್ ಆಗಿದೆ, ಸುಮ್ಮನೆ ಚೆಕ್ ಮಾಡೋಣ ಅಂದ್ಕೊಂಡೆ, ಈ ಥರ ಸೋರ್ತಾ ಇದೆ. ಅಯ್ಯಪ್ಪ, ಕ್ಲೋಸ್ ಮಾಡಿಬಿಡೋಣ. ಸುಮ್ಮನೆ ಇಷ್ಟು ಪೆಟ್ರೋಲ್ ವೇಸ್ಟ್ ಆಗ್ಬಿಡ್ತು. ಈ ಕಡೆ ಡೌನ್ ಆಗಿದೆ, ಹಿಂಗಿದೆ ಗಾಡಿ. ಈ ಕಡೆ ಡೌನ್ ಇತ್ತು, ನಾನು ನೋಡ್ಕೊಂಡಿಲ್ಲ. ಸತ್ತೇರಿಕೆ, ಸುಮ್ಮನೆ ವೇಸ್ಟ್ ಆಯ್ತಲ್ಲಪ್ಪ ಇದು. ಛೀ, ಬೇಜಾರಾಗ್ಬಿಡ್ತು. ಸುಮ್ಮನೆ ತೆಗೆದೆ, ಸುಮ್ಮನೆ ಇರಬೇಕಾಯ್ತು. ನಾವು ಸುಮ್ಮನೆ ತೆಗೆದೆ, ಹೋಯ್ತದು. ಚಾರ್ಜರು ಕರೆಕ್ಟಾಗಿ ವರ್ಕ್ ಆಗ್ತಾ ಇಲ್ಲ, ಅದಕ್ಕೆ ಇದು ಕರೆಕ್ಟಾಗಿ ಲೆವೆಲ್ ಇಲ್ಲ, ಅದಕ್ಕೆ ಲೆವೆಲ್ ಮಾಡ್ತಾ ಇದ್ದೀನಿ. ಆಗಿದೆಯಾ? ಇನ್ನು ಒಂದು ಸ್ವಲ್ಪ ಮಾಡಬೇಕು, ಚೂರು. ಉಜ್ಜಿ ಆ ಥರ ಮಾಡ್ಬಿಟ್ಟಿದ್ದೀನಿ. ಇವಾಗ ಓಕೆ. ಇವಾಗ ಹಾಕಿ ನೋಡೋಣ. ನೀನು ಒಳಗೆ ಹೋಗು, ನೀನು ಇದ್ರೊಳಗೆ ಹೋಗು, ನೀನು ಇಲ್ಲಿ ಹೋಗು. ಓ ಎಸ್, 100% ಡನ್ ಆಗ್ತಾ ಇದೆ ಇವಾಗ. ಈಗ ಸರೋಯ್ತು. ಅಲ್ಲಿ ತುಂಬ ಹೊತ್ತು ವೆಯ್ಟ್ ಮಾಡಿದೆ, ಡ್ಯೂಟಿನೇ ಬಿದ್ದಿಲ್ಲ. ಅಮ್ಮಮ್ಮ ಅಂತಂದ್ರೆ ಒಂದು 3 ಅವರ್ ವೆಯ್ಟ್ ಮಾಡಿದ್ದೀನಿ. ಅಲ್ಲಿಂದ ಬಾಡಿಗೆ ಬಿತ್ತು ಎಲ್ಲಿಗೆ, JP ನಗರ. ಇವಾಗ JP ನಗರ ಡ್ರಾಪ್ ಮಾಡಿದೆ, ಇದೇ ಅಪಾರ್ಟ್ಮೆಂಟು. ಎಲ್ಲಿಂದ ಡ್ರಾಪ್ ಮಾಡಿದೆ ಅಂದರೆ ಉಳ್ಳಾಲ್, ನಮಗೆ ಅದರಲ್ಲಿ ತೋರಿಸಿತ್ತು ನಾಗರಬಾವಿ ಅಂದ್ಬಿಟ್ಟು. ಉಳ್ಳಾಳಿಂದ ಡ್ರಾಪ್ ಮಾಡಿದ್ದು JP ನಗರಕ್ಕೆ. JP ನಗರದಿಂದ ಇವಾಗ ಅಕ್ಷಯ ನಗರ ಡ್ರಾಪ್ ಮಾಡಿದೆ. ಇದೇ ಲೊಕೇಶನ್, ಇದೇ ಅಪಾರ್ಟ್ಮೆಂಟ್ ಡ್ರಾಪ್ ಮಾಡಿದ್ದು. ಇವಾಗ ಸೀದಾ ಹೋಗ್ತೀನಿ ಮನೆ ಕಡೆ. ಯಾಕೆ ಅಂತಂದರೆ ಕೆಲಸ ಮನೆಯಲ್ಲಿ, ಅದಕ್ಕೋಸ್ಕರ. ಮತ್ತೆ ಸಿಗೋಣ ನಾಳೆ.